ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಮಹಾದೇವನ ಆಶೀರ್ವಾದ ಮತ್ತು ಬದಲಾವಣೆಯ ಸಂಕೇತ. ಹರ ಹರ ಮಹಾದೇವ. ಫ್ರೆಂಡ್ಸ್, ಇಂದಿನ ಈ ವಿಡಿಯೋ ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದೊಂದು ದೈವಿಕ ಸಂದೇಶ, ಒಂದು ಮಹತ್ವದ ಸಂಕೇತ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಶಕ್ತಿ ಈ ಮಾಹಿತಿಗಿದೆ. ಮೇಷರಾಶಿಯವರೇ, ನೀವು ಎಂದಾದರೂ ಅಂತರಾತ್ಮದಿಂದ ಸಂಪೂರ್ಣವಾಗಿ ಕುಸಿದು ಹೋದ ಅನುಭವವನ್ನು ಪಟ್ಟಿದ್ದೀರಾ? ಹೊರಗಿನ ಪ್ರಪಂಚದ ಮುಂದೆ ಮುಗುಳ್ನಗುತ್ತಾ, ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಾ, ಒಳಗೆ ಮಾತ್ರ ಅತೀವ ನೋವನ್ನು ಬಚ್ಚಿಟ್ಕೊಂಡಿದ್ದೀರಾ? ಒಂಟಿಯಾಗಿದ್ದಾಗ ಕಣ್ಣೀರು ಸುರಿಸುತ್ತಾ, ದೇವರೇ, ನಾನು ಅಂತಹ ತಪ್ಪು ಏನು ಮಾಡಿದೆ, ನನಗೆ ಮಾತ್ರ ಯಾಕೆ ಇಂತಹ ಕಷ್ಟಗಳು ಅಂತ ಪ್ರಶ್ನೆ ಮಾಡಿದ್ದೀರಾ? ಮೇಷರಾಶಿಯವರೇ, ಇಂದು ನಾನು ನಿಮಗೆ ಹೇಳುತ್ತಿರುವುದು ನಿಮ್ಮ ಕಲ್ಪನೆಗಿಂತಲೂ ಮೀರಿದ ದೊಡ್ಡ ಬದಲಾವಣೆಯ ಬಗ್ಗೆ. ಯಾರೂ ಸಾಥ್ ನೀಡದಿದ್ದಾಗ, ಜೀವನದಲ್ಲಿ ಅಂಧಕಾರ ಆವರಿಸಿದಾಗ ಹೇಗಿರುತ್ತೆ ಅಂತ ನೀವು ಒಂದ್ಸಲ ಕಲ್ಪನೆ ಮಾಡ್ಕೊಂಡು ನೋಡಿ. ಒಬ್ಬ ವ್ಯಕ್ತಿ ಕತ್ತಲೆಯಲ್ಲಿ ಕುಳಿತು ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಅಳ್ತಾ ಇರ್ತಾನೆ. ಆತ ಜೀವನದುದ್ದಕ್ಕೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಆದರೆ ಪ್ರತಿಯಾಗಿ ಸಿಕ್ಕಿದ್ದೇನು? ಮೋಸ, ಅವಮಾನ ಮತ್ತು ಒಂಟಿತನ. ಫ್ರೆಂಡ್ಸ್, ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಸಾವಿರಾರು ಮೇಷರಾಶಿಯವರ ಕತೆ ಮತ್ತು ಬಹುಶಃ ನಿಮ್ಮ ಕತೆ ಕೂಡ ಹೌದು ಅಂತ ಭಾವಿಸ್ತೇನೆ. ಆದರೆ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಆ ಕತ್ತಲೆಯಲ್ಲಿ ಕುಳಿತು ಕಣ್ಣೀರು ಹಾಕಬೇಕಾದಾಗ ನೀವು ಒಬ್ಬಂಟಿಯಾಗಿರಲಿಲ್ಲ. ನಿಮ್ಮ ಪ್ರತಿ ಹೆಜ್ಜೆ, ಪ್ರತಿ ಕಣ್ಣೀರ ಹನಿಯನ್ನು ಕೂಡ, ನಿಮ್ಮ ಪ್ರತಿ ನೋವನ್ನು ಕೂಡ ಗಮನಿಸುವ ಆ ಕಣ್ಣುಗಳು ಇದ್ವು. ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದು ಸ್ವಯಂ ಮಹಾದೇವ. ಹೌದು ಫ್ರೆಂಡ್ಸ್, ಮೇಷರಾಶಿಯವರ ಜೀವನದಲ್ಲಿ ಈಗ ಅಂತಹ ಒಂದು ಶಕ್ತಿ ಪ್ರವೇಶ ಮಾಡಿದೆ. ಅದು ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಬ್ರಹ್ಮಾಂಡದ ಈ ಸಂಕೇತ ಅಂದರೆ ಕಾಸ್ಮಿಕ್ ಶಿಫ್ಟ್ ಸಂಭವಿಸ್ತಾ ಇದೆ. ಮೇ 15, 16, 17 ಈ 3 ದಿನಗಳು ಸಾಮಾನ್ಯ ದಿನಗಳಲ್ಲ. ಗ್ರಹಗಳ ಚಲನೆ ಬದಲಾಗ್ತಾ ಇದೆ, ಶಕ್ತಿಯ ಹರಿವು ನಿಮ್ಮತ್ತ ತಿರುಗ್ತಾ ಇದೆ ಮತ್ತು ನಿಮ್ಮ ಕಿಸ್ಮತ್ ಅಂದರೆ ಅದೃಷ್ಟ ಬದಲಾಗುವ ಕಾಲ ಬಂದಿದೆ. ನೀವು ಇಲ್ಲಿಯವರೆಗೆ ಎಷ್ಟು ನೋವು ಅನುಭವಿಸ್ತಾ ಇದ್ದೀರೋ, ಈಗ ಅದಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಮೇ 15ನೇ ತಾರೀಕು ಬದಲಾವಣೆಯ ಮೊದಲ ಹೆಜ್ಜೆ. ಅಂದು ಬೆಳಿಗ್ಗೆ ನಿಮಗೆ ಏನೋ ಒಂಥರ ಹೊಸತನದ ಅನುಭವ ಆಗುತ್ತೆ. ಮನಸ್ಸಿನಲ್ಲಿ ಶಾಂತಿ, ಹೃದಯದಲ್ಲಿ ಭರವಸೆ ಮತ್ತು ಏನೋ ಒಳ್ಳೆಯದಾಗಲಿದೆ ಎಂಬ ನಂಬಿಕೆ ಮೂಡುತ್ತೆ. ಬಹುಶಃ ಹಳೆಯ ಸ್ನೇಹಿತರು ಹಠಾತ್ತಾಗಿ ಸಿಗ್ಬೋದು, ಅಥವಾ ಬಹಳ ದಿನಗಳಿಂದ ನಿಂತು ಹೋದ ಕೆಲಸಗಳು ಮರುಜೀವ ಪಡೆಯಬಹುದು. ಇದು ಮಹಾದೇವನು ನಿಮಗೆ ನೀಡುವ ಮೊದಲ ಸಂಕೇತ. ಇನ್ನು 16ನೇ ತಾರೀಕು ನಿಮ್ಮ ಸಂಘರ್ಷಗಳ ಅಂತ್ಯದ ದಿನ ಇರುತ್ತೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತೆ. ಯಾರು ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ರೋ, ಯಾರು ನಿಮ್ಮನ್ನು ಕೆಳಗೆ ತಳ್ಳೋದಕ್ಕೆ, ಕೆಳಗೆ ಎಳೆಯೋದಕ್ಕೆ ನೋಡ್ತಾ ಇದ್ರೋ, ಅವರು ತಾವಾಗಿಯೇ ಹಿಂದೆ ಸರಿತಾರೆ. ಇಡೀ ಜಗತ್ತು ನಿಮ್ಮ ಪರವಾಗಿ ನಿಂತಿದೆ ಎನ್ನುವ ಅನುಭವ ನಿಮಗೆ ಆಗುತ್ತೆ. ಇನ್ನು 17ನೇ ತಾರೀಕಿನಿದೆ, ಇದು ಅದ್ಭುತಗಳ ದಿನ. ಮೇ 17 ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಬರೆಯಲ್ಪಡುತ್ತೆ. ಅನಿರೀಕ್ಷಿತ ಧನ ಲಾಭ, ದೊಡ್ಡ ಶುಭ ಸುದ್ದಿ ಮತ್ತು ಜೀವನದಲ್ಲಿ ಸ್ಥಿರತೆ ಅನ್ನೋದು ಲಭಿಸುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಬಹುದು, ಮಹಾದೇವನು ನನಗೆ ಮಾತ್ರ ಯಾಕೆ ಸಹಾಯ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಕಾರಣ ನಿಮ್ಮ ಪ್ರಾಮಾಣಿಕತೆ. ಮೇಷರಾಶಿಯವರೇ, ನೀವು ಎಂದಿಗೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ನೀವು ಇತರರಿಗೆ ಸಹಾಯ ಮಾಡುವಾಗ ಯಾವುದೇ ಪ್ರತಿಫಲವನ್ನು ಕೂಡ ನಿರೀಕ್ಷೆ ಮಾಡಲಿಲ್ಲ. ಅನ್ಯಾಯದ ವಿರುದ್ಧ ಹೋರಾಡುವ ಹಠ ನಿಮ್ಮಲ್ಲಿದೆ. ಈಗ ಸಮಯ ಬಂದಿದೆ, ದೇವರು ನಿಮ್ಮ ಕೈ ಹಿಡಿತಾ ಇದ್ದಾನೆ. ಒಬ್ಬ ಮೇಷರಾಶಿಯ ವ್ಯಕ್ತಿಯ ಕಥೆ ನೀವು ನೆನಪಿಸಿಕೊಳ್ಳಿ. ಆತನ ಜೀವನದಲ್ಲಿ ಕೆಲಸ ಇರಲಿಲ್ಲ, ಹಣ ಇರಲಿಲ್ಲ, ಸಾಥ್ ನೀಡೋದಕ್ಕೆ ಯಾರೂ ಕೂಡ ಇರಲಿಲ್ಲ. ಒಂದು ರಾತ್ರಿ ಆತ ದೇವರೆದುರು ಕೂತ್ಕೊಂಡು ಗೋಳಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಮಾರನೇ ದಿನವೇ ಆತನಿಗೆ ಒಂದು ದೊಡ್ಡ ಕಂಪನಿಯಿಂದ ಉದ್ಯೋಗದ ಕರೆ ಬಂತು. ಇದು ಕೇವಲ ಕಥೆಯಲ್ಲ, ನಂಬಿದವರಿಗೆ ಆಗುವ ಪವಾಡ. ಆದರೆ ಫ್ರೆಂಡ್ಸ್, ದೊಡ್ಡ ಯಶಸ್ಸಿನ ಜೊತೆಗೆ ಜವಾಬ್ದಾರಿ ಕೂಡ ಬರುತ್ತೆ. ನಿಮಗೂ ಒಳ್ಳೆಯದಾಗ್ತಾ ಇದೆ ಅಂದಾಗ ಅಹಂಕಾರ ಪಡಬೇಡಿ, ತಪ್ಪು ಹಾದಿಯನ್ನು ತುಳಿಬೇಡಿ. ನೀವು ಅಹಂಕಾರದಿಂದ ವರ್ತಿಸಿದರೆ ಲಭಿಸಿದ ಶಕ್ತಿ ದೂರವಾಗಲು ಕೂಡ ಬಹುದು. ಆದ್ದರಿಂದ ಯಾವಾಗಲೂ ಸತ್ಕರ್ಮಗಳನ್ನು ಮಾಡಿ ಮತ್ತು ದೇವರನ್ನು ಸ್ಮರಿಸಿ. ಬರುವಂತಹ ಸಮಯ ಸುವರ್ಣಮಯವಾಗಿರುತ್ತೆ. ನಿಮ್ಮ ದುಃಖಗಳು ಅಂತ್ಯಗೊಂಡು ಹಣದ ಹರಿವು ಅನ್ನೋದು ಹೆಚ್ಚಾಗಿ ಸಮಾಜದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಹಿಂದೆ ನಿಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೋ ಅವರೇ ಈಗ ನಿಮ್ಮ ಮುಂದೆ ಗೌರವದಿಂದ ತಲೆಬಾಗ್ತಾರೆ. ನೀವು ಈ ವಿಡಿಯೋವನ್ನು ನೋಡ್ತಿದ್ರೆ ಇದು ಕೇವಲ ಕಾಕತಾಳೀಯವಲ್ಲ, ಇದು ದೇವರ ಸಂಕೇತ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಈ ಸಮಯವನ್ನು ಇನ್ನೂ ಉತ್ತಮಗೊಳಿಸೋದಕ್ಕೆ ಕೆಲವು ಸರಳ ಉಪಾಯಗಳನ್ನು ಪಾಲಿಸಿ.
ಪ್ರತಿದಿನ ಕೂಡ ಬೆಳಿಗ್ಗೆ 108 ಸಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ, ಸೋಮವಾರದಂದು ಶಿವಲಿಂಗಕ್ಕೆ ಭಕ್ತಿಯಿಂದ ಜಲವನ್ನು ಅರ್ಪಿಸಿ ಮತ್ತು ಮುಖ್ಯವಾಗಿ ನಿಮ್ಮ ಕೈಲಾದಷ್ಟು ದೀನದಲಿತರಿಗೆ ಅಥವಾ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಿ. ಈ ದೈವಿಕ ಸಂಕೇತವನ್ನು ನೀವು ಗುರುತಿಸ್ತಾ ಇದ್ದೀರಾ ಅಥವಾ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಎಂಬುದು ನಿಮಗೆ ಬಿಟ್ಟ ವಿಚಾರ. ಇನ್ನು ಮೇಷರಾಶಿಯ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತಂದರೆ ನಮ್ಮನ್ನು ಬೆಂಬಲಿಸಿ. ನೀವು ಮಹಾದೇವನನ್ನು ನಿಜವಾದ ಮನಸ್ಸಿನಿಂದ ನಂಬೋದಾದರೆ ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲಿ ಅಂತ ನಾವು ಹಾರೈಸ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.